ಆ ಸುಮ್ಸುಮ್ಗೆ ಯತ್ನಾಳ ಹುಚ್ಚನದ ಸುಮ್ಸುಮ್ಗೆ ಅದು ಒಂದು ಏನು ತೊಗೊಂಡು ಓದ್ಕೋತ ಇದು ಹಿಂಗೆ ಕೊಟ್ಟಾರ. ಅದು ಬರೀ ಮುಸಲ್ಮಾನ್ ಸರ್ಕಾರ ಸಿದ್ದರಾಮಯ್ಯ ಬರೀ ಇದ್ರ ಮಾಡಕತ್ತಾರ. ಮೈನಾರಿಟಿ ಫಂಡ ಬಂದಿದ್ದು 20 ಕೋಟಿ, ಮೊನ್ನೆ ಯತ್ನಾಳಗೆ 5 ಕೋಟಿ ಕೊಟ್ಟರು. ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಡಾವಣೆಗಳು ಹೋಗಿ ನೋಡ್ರಿ ನೀವು, ಸಾಕಷ್ಟು ಇಲ್ಲಿ ಲೋಕಲ್ದವ್ರದ್ದೇ ತಿರುಗಾಡ್ತೀರಿ ನೀವು. ಒಂದು ರೋಡ್ ಸುದ್ದಿಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ, ಪರಿಸ್ಥಿತಿ ಭಾಳ ಗಂಭೀರ ಐತಿ. ಅಂಥದ್ದು ಆ ಒಂದು ಯೋಜನೆಗಳಿಗೆ ಇಲ್ಲಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದರು. ಇಲ್ಲ ನಮ್ಮ ಏನೂ ಒಂದೇ ಫಂಡ್ ಬರ್ತಾ ಇಲ್ಲ. ನಾವು ಹೋಗಿ ಕಮಿಷನರ್ ಕೇಳಿದ್ರೆ ಇಲ್ಲರಿ ಯತ್ನಾಳ್ ಅವರಿಗೆ ಅದು ಜಮೀರ್ ಅಹಮದ್ ಖಾನ್ ಅವರು 5 ಕೋಟಿ ರೂಪಾಯಿ ಯತ್ನಾಳ್ ಅವ್ರಿಗೆ ಕೊಟ್ಟಾರ, ಅದಕ್ಕೆ ಅವ್ರು ಯಾವ ಹೆಸರು ಹೇಳ್ತಾರೆ ಅಷ್ಟೇ ನಾ ಕೆಲಸ ಹಾಕವ ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಈ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಭಾಳ ಗಂಭೀರ ಆಗಿದೆ. ಈ ಒಂದು ಏನು ಇತ್ತಿತ್ತಲಾಗಿ ಕೆಲವು ಬೆಳವಣಿಗೆಗಳು ಏನು ದಾವಣಗೆರೆ ಚುನಾವಣೆ ಮತ್ತು ಬಾಗಲಕೋಟೆ ಚುನಾವಣೆ ಆದ ನಂತರ ಏನು ಕೆಲವು ಬೆಳವಣಿಗೆಗಳು ಆಗಿದ್ದಾವೆ ಪಕ್ಷದಲ್ಲಿ ಮತ್ತು ಹೊರಗಡೆ ಅಲ್ಪಸಂಖ್ಯಾತರ ಮುಖಂಡರುಗಳು ಹೇಳಿಕೆ ಕೊಡೋದ್ರಿಂದ ಕೆಲವೊಂದು ಏನೇನು ವಿಚಾರಗಳು ಹೊರಗೆ ಬಂದಿದ್ದೋ ಅದ್ರ ಬಗ್ಗೆ ಇವತ್ತು ನಾವು ಕೂಡ ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೆ ಇಲ್ಲಿ ಬಂದಿದೆ. ಒಂದು, ಈಗಾಗಲೇ ಇವ್ರು ಹೇಳಿದಾಗೆ ಪಕ್ಷದಲ್ಲಿ ಕೆಲವೊಂದು ನಿರ್ಧಾರಗಳು ಭಾಳ ಬೇಗ ಆಗಿದ್ದರಿಂದ ಅದು ಸ್ವಲ್ಪ ಆಗಬಾರ್ದಾಗಿತ್ತಂತ ಒಂದು ವಿಚಾರ. ಅದು ಇನ್ನೊಂದು ವಿಚಾರ ಏನಂದರೆ, ಇವರು ಏನು ನಮ್ಮ ಅಬ್ದುಲ್ ಜಬ್ಬಾರ್ MLC ಅವರು ಮತ್ತು ನಸೀರ್ ಅಹಮದ್ರ ಬಗ್ಗೆ ಮತ್ತು ಈಗಾಗಲೇ ಕೆಲವು ವಿಚಾರಗಳು ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಕೂಡ ರಾಜೀನಾಮೆ ಕೇಳುವಂಥದ್ದೊಂದು ಕೆಲವೊಂದು ಊಹಾಪೋಹಗಳು ಅವಾಗ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ನಾವು ನೋಡಿದ್ದಾಗಿತ್ತು. ಈ ವಿಚಾರಗಳು ನಮ್ಮದು ಏನಿದೆ ಅಂದರೆ, ಇದು ಈಗಾಗಲೇ ಪಕ್ಷದ ಕೆಲವು ವಿಚಾರಗಳನ್ನು ಕೂಡ ಈಗಾಗಲೇ ನಮ್ಮ ಪಾಟೀಲವ್ರು ಹೇಳಿದಾಗೆ ಕೆಲವೊಂದು ಉನ್ನತಿಗಳು ಇದ್ದಾವೆ. ಮತ್ತು ನಮ್ಮ ಪಕ್ಷದಲ್ಲಿ ಇರುವಂಥ ಏನು ಮುಖಂಡರುಗಳು ಏನು ಇದ್ದಾರಲ್ಲ, ಮಂತ್ರಿಗಳು ಮತ್ತು MLCಗಳು, ಅವ್ರದ್ದು ಒಂದು ಕರ್ತವ್ಯ ಐತಲ್ಲ ಸಮಾಜದ ಮೇಲೆ. ಅವರು ನಾವೀಗ ಸಮಾಜದ ಮುಖಂಡರು, ಇವರಿಗೆ ನಾವು ಉಳಿಸ್ಬೇಕಂತೇಳಿ ಎಲ್ಲ ನಮ್ಮ ಉಲಮಾಗಳು ಮತ್ತು ಭಾಳಷ್ಟು ಇಡೀ ರಾಜ್ಯದ ಅಲ್ಪಸಂಖ್ಯಾತರುಗಳು ಇವತ್ತು ವಿಚಾರ ಮಾಡ್ತಾಯಿದ್ದಾರೆ. ಇವರಿಗೆ ಒಂದು ಏನಾದರೂ ರಾಜಕೀಯವಾಗಿ ಹಿನ್ನಡೆಗಳು ಆಗಬಾರ್ದು ಅಂತೇಳಿ ಒಂದು ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇವು ನಾಯಕರದು ಕೂಡ ಅಲ್ಪಸಂಖ್ಯಾತರ ಮೇಲೆ ಏನು ಇವ್ರದ್ದು ಕೊಡುಗಿದೆ. ಇವರು 2.5 ವರ್ಷ ಈಗ ತಮ್ಮ ಅಧಿಕಾರದಲ್ಲಿ ತಾವು 3 ವರ್ಷ ಗತಿಸಿದ್ರು ಕೂಡ ತಾವು ಇರುವಂಥ ಮುಸಲ್ಮಾನರು ಏನು ತಾವು ಮತ ಕೊಟ್ಟರು, ನಿಮಗೊಂದು ಮುಸಲ್ಮಾನ ಪ್ರತಿನಿಧಿ ತಿಳಿಯಲಿ ನಿಮಗೊಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಆ ಸ್ಥಾನಮಾನದ ಉಪಯೋಗವನ್ನು ತಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿದ್ದೀರಾ ಏನಂತ ನನಗೊಂದು ಪ್ರಶ್ನೆ ಅವರಿಗೆ. ಒಂದು ವಿಷಯ, ಇವತ್ತು ಶಾಮನೂರು ಅವ್ರಿಗೆ ಕರೆದಿಲ್ಲ, ಯಾರು ನಮ್ಮ ಜಬ್ಬಾರ್ ಅವರಿಗೆ ಕರೆದಿಲ್ಲ, ನನಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಅವ್ರು ಕರಿಬೇಕಾಗಿತ್ತು ಅಂತ ಹೇಳಿದ್ರು. ಇದು ನನ್ನ ವೈಯಕ್ತಿಕ ನಾನು ಹೇಳಬೇಕು, ಅದು ತಪ್ಪು. ಯಾಕಂದರೆ ಅವರು ಸಿಟ್ಟಿಂಗ್ MLC 3 ಅವಧಿಗೆ ಅವರಿಗೆ MLC ಕೊಟ್ಟಿದ್ದಾರೆ. 18 ವರ್ಷದ 6 ವರ್ಷದ ಸರ್ಕಾರ ಏನೇ ಇದ್ರೂ ಕುರಿತು MLA ಹೋಗ್ತದೆ. ಒಂದು 6 ವರ್ಷದ 3 ಅವಧಿಗೆ ಅವರಿಗೆ ಪಕ್ಷ ಒಂದು ಅಧಿಕಾರ ಕೊಟ್ಟಿದೆ ಮತ್ತು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಕೂಡ ಮಾಡಿದ್ದಾರೆ ಅವರಿಗೆ, ಒಂದು ಮೈನಾರಿಟಿದು ವಿಂಗ್ದು. ಮತ್ತು ಅವ್ರದ್ದು ಕರ್ತವ್ಯ ಅಲ್ಲ ಅದು ಎಲ್ಲಿ ತನ ಈ ಟಿಕೆಟ್ ಕೊಡೋತನ ಏನದ ಅಸಮಾಧಾನಗಳು ಇರ್ತಾವೆ, ಅದು ಬೇರೆ ವಿಷಯ ಏನು. ಆದರೆ ಅವ್ರದ್ದು ಕರ್ತವ್ಯ ಏನಿತ್ತು, ತಾವ್ಯಾರು ಕರೀಲಿ ಬಿಡಲಿ, ನೀವು ಪಕ್ಷದ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಅಲ್ಪಸಂಖ್ಯಾತರ ಅಧ್ಯಕ್ಷನು ಏನು, 3 ಸಿಟ್ಟಿಂಗ್ MLC ಏನು, ಮತ್ತು ದಾವಣಗೆರೆ ಕ್ಷೇತ್ರ ಪ್ರತಿನಿಧಿಸುವಂಥ ಒಬ್ಬ ನಾಯಕ ನೀನೇ ಒಂದು ಎಲ್ಲ ಉಲ್ಮಾಗಳಿಗೆ ಕರೆಸಿ ಒಂದು ಅಲ್ಪಸಂಖ್ಯಾತರ ಸಮಾವೇಶ ಮಾಡಿ, ಯಾಕೆ ಶಾಮನೂರಿಗೆ ನೀನೇ ಅಲ್ಲಿ ಯಾಕೆ ಕರೆಸಿಲ್ಲ, ಅಭ್ಯರ್ಥಿಗೆ ಕರೆಸಿ ತಾವು ಕೆಲಸ ಮಾಡಬೇಕಾಗಿತ್ತು. ಇದನ್ನು ಒಂದು ನಾವು ಕೇಳುವಂಥ ಪ್ರಶ್ನೆ ಐತಿ ಇಲ್ಲಿ. ಹೆಂಗೆ ಉಳ್ಕಿದವ್ರು ಬೇಕಾದ್ರೆ ಅವ್ರಿಗೆ ಯಾರ್ಯಾರು ಅಭ್ಯರ್ಥಿಗಳು ಅದಾರ, ಭಾಳಷ್ಟು ಪಕ್ಷದ ಸೇವೆ ಸಲ್ಲಿಸುತ್ತೆ, ಅಸಮಾಧಾನ ಆಗಲಿ ಅವ್ರ ಮನೆ ಹಾಕಿ ಅವ್ರಿಗೆ ಹೋಗಿ ಅವ್ರು ಭೇಟಿ ಆಗ್ಯಾರ, ಅಲ್ಲಿ ಹೋಗಿ ಅವರಿಗೆ ಆ ಪೈಲಾನ್ರಿಗೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಯಾರ್ಯಾರು ಅಸಮಾಧಾನ ಆಗಿದ್ರಲ್ಲಿ ಅವ್ರಿಗೆಲ್ಲರಿಗೆ ಅವರು ಕರ್ಕೊಂಡು ಹೋಗಿ ಅವ್ರು ತಮ್ಮ ಪ್ರಚಾರ ಮಾಡ್ಕೊಂಡು ಹೇಳ್ಯಾರ, ವಿನಂತಿ ಮಾಡ್ಯಾರ ಅವರು. ಆದರೂ ಏನಾದರೂ ಇವ್ರಿಗೆ ಹೇಳಬೇಕಾಗಿತ್ತು, ಅದು ವಿಷಯ ಅವ್ರವ್ರಿಗೆ ಅದು ಏನು ವೈಯಕ್ತಿಕ ಅವ್ರದ್ದೇನು ವಿಚಾರಗಳು ಅವ್ರಿಗೆ ಬಿಟ್ಟು. ಆದರೆ ನಮ್ಮ ಕರ್ತವ್ಯ ಐತಲ್ಲ, ನಾವು ಅಧಿಕಾರ ಇದ್ದವ್ರು ಸಿಟ್ಟಿಂಗಲ್ಲಿ ಅಂಥವ್ರು ತಮ್ಮ ಕೆಲಸನೂ ಮಾಡಬೇಕಾಗಿತ್ತಲ್ಲಿ, ಅದೂ ಮಾಡಿಲ್ಲ. ಅದ್ರ ಜೊತೆಗೆ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿ ಇಷ್ಟು ವರ್ಷ ಆದರೂ ಕೂಡ ಈ ರಾಜ್ಯದಲ್ಲಿ ಎಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಒಂದು ಸಭೆ ಇಲ್ಲ, ಒಂದು ಸಮಾವೇಶ ಇಲ್ಲ. ಎಲ್ಲೆಲ್ಲಿ ಏನು ಸಮಸ್ಯೆಗಳು ಏನಾದ್ರು ಅದಾವನ್ನೋ ಅದು ಅರ್ಥ ಮಾಡ್ಕೊಂಡು ಇದು ಕೇಳ್ಕೋಬೇಕಾಗಿತ್ತು. ಎಲ್ಲಿ ಕರೆಸಿ ಪಕ್ಷದಲ್ಲಿ ಅಲ್ಪಸಂಖ್ಯಾತರಿಗೆ ಒಬ್ಬ ಘಟಕದ ರಾಜ್ಯ ಮಟ್ಟದ ಅಧ್ಯಕ್ಷ MLC ಅಧಿಕಾರದಲ್ಲಿ ಇರುವಂಥ ವ್ಯಕ್ತಿ ಯಾವ ಜಿಲ್ಲೆಗೆ ತಿರುಗಾಡಿ ಎಲ್ಲಿ ರಾಜ್ಯ ಮಟ್ಟದ ಪ್ರವಾಸ ಮಾಡಿ ಎಲ್ಲಿ ಸಂಘಟನೆ ಮಾಡಿದ್ರಿ ನೀವು ಈ ರೀತಿ ಒಂದು ಅಧಿಕಾರ ಕೇಳ್ತೀರಿ, ಇದು ಮಾಡ್ತೀರಿ, ಅದು ನಾವು ಪ್ರಶ್ನೆ ಕೇಳಬೇಕಾಗ್ತದೆ ಇಲ್ಲಿ. ಅದು ಒಂದು ಇಂಥ ಹಲವಾರು ನೆಗೆಟಿವ್ ಇದು ಇಟ್ಕೊಂಡು ತಾವು ಈ ರೀತಿ ಏನದ ಒಂದು ಪಕ್ಷದ ಮೇಲೆ ಆಗಲಿ ಅಥವಾ ಇದು ಸಮಾಜದ ಹೆಸರು ಕೆಡಿಸುವಂಥ ಕೆಲಸ ಮಾಡಬಾರ್ದು. ಇದು ಒಂದು. ಇನ್ನೊಂದು ವಿಷಯ ಏನದ, ಜಮೀರ್ ಅಹಮದ್ ಖಾನ್ ಅವರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ.
ತಾವು 3 ವರ್ಷ ಆಯಿತು ಮಂತ್ರಿಗಳಾಗಿರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದು. ಒಂದು ದಿವಸ ಆದರೆ ಯಾವ ಜಿಲ್ಲೆಗೆ ಹೋಗಿ ಅಲ್ಪಸಂಖ್ಯಾತರದ ಕಲ್ಯಾಣದ ಬಗ್ಗೆ ಪರಿಶೀಲನಾ ಸಭೆ ಮಾಡಿದೆ ಅಧಿಕಾರಿಗಳದ್ದು? ಇವತ್ತಿನವರೆಗೆ 1-2 ವರ್ಷ ಆಯಿತು ಗಂಗಾ ಕಲ್ಯಾಣ, ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಇನ್ನೂರಿಗೆ ಗಂಗಾ ಕಲ್ಯಾಣ ಯೋಜನೆ ಒಂದು ಯಾವುದೂ ಆಗಿಲ್ಲ. ನಾನು ನಿನ್ನೆ ಈ ಪ್ರೆಸ್ ಮೀಟ್ಗಿಂತ ಮುಂಚಿತವಾಗಿ ಅಲ್ಪಸಂಖ್ಯಾತರ ಏನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ದ MD ಜೊತೆಗೆ ಮಾತಾಡಿದೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅಂದರೆ ನಮ್ಮ ಜಿಲ್ಲೆಯೊಳಗೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಈ 2.5 ವರ್ಷದಿಂದ ಎಷ್ಟು ಆರ್ಥಿಕವಾಗಿ ಭೌತಿಕವಾಗಿ ಯಾವ್ಯಾವ ಅಲ್ಪಸಂಖ್ಯಾತರ ಬಗ್ಗೆ ಯೋಜನೆಗಳು ಇಲ್ಲಿ ಬಂದಾವ, ಏನಾಗ್ಯದ ಎಲ್ಲ ಬಗ್ಗೆ ನಾನು ನಿನ್ನೆ ರಾತ್ರಿ ಅವ್ರ ಜೊತೆ ಚರ್ಚೆ ಮಾಡಿದಾಗ BJP ಸರ್ಕಾರದಲ್ಲಿ ಏನು ಮಂತ್ರಿಗಳಿದ್ದಾಗ ಎಷ್ಟು ಇಂಪ್ಲಿಮೆಂಟ್ ಆಗ್ಯಾವ, ಈ ಸರ್ಕಾರ ಬಂದ್ರಿಂದ ಏನೂ ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ಗಂಗಾ ಕಲ್ಯಾಣ ಇನ್ನೂರಿಗೆ ಒಂದು ಮುಸಲ್ಮಾನರಿಗೆ 2.5 ವರ್ಷ ಆಯಿತು ಒಂದು ಗಂಗಾ ಕಲ್ಯಾಣ ಇದು ಕೊಟ್ಟಿಲ್ಲ. ಅದೇ ಬೇರೆ KMD ಅವರು ಏನು ನಿಗಮಗಳದಾರಲ್ಲ, ಹಿಂದುಳಿದ ನಿಗಮ ಆಗಲಿ ಅಥವಾ ಇನ್ನಿತರ ನಿಗಮಗಳಲ್ಲಿ ಎಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದ್ದಾವೆ. ಆದರೆ ನಮ್ಮ ಮಂತ್ರಿಗಳು ಏನು ಮಕ್ಕೊಂಡಾರೆ ಇವ್ರು ಯಾಕೆ ಪರಿಶೀಲನೆ ಮಾಡೋದಿಲ್ಲ, ಅಧಿಕಾರಿಗಳ ಜೊತೆ ಏನಾದ ಯಾಕೆ ಮತ್ತು ಹಾಗಾಗಿ ಇವರು ನಮ್ಮ ಸಮಾಜದ ಪ್ರತಿನಿಧಿ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆ ಹಾಕೊಂಡು ಮತ್ತೊಬ್ಬರು ಸಮರ್ಥ ವ್ಯಕ್ತಿಗಳು ಭಾಳಷ್ಟು ಅದಾರಲ್ಲಿ ಮಂತ್ರಿಗಳು ಕಾರ್ಯನಿರ್ವಹಿಸುವಂಥವು ಇಲ್ಲಿ. ಅಂಥ ಒಬ್ಬ ಈಗ ಮೊನ್ನೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಬಂದಿದ್ರತಿ ಇಲ್ಲಿ, ಯಾರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಯಾರಿಗೂ ಗುರ್ತಿಲ್ಲ, ಬಂದಿದ್ದೇ ಗುರ್ತಿಲ್ಲ, ಯಾವುದೇ ಹಾಸ್ಟೆಲ್ಗೆ ಮೀಟಿಂಗ್ ಮಾಡಿ ಹೋಗ್ಯಾನ ಪುಣ್ಯಾತ್ಮ. ಅಂದ್ರೆ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥಂದ್ರೆ ಭಾಳಷ್ಟು ವಿಚಾರಗಳು DC ಅವ್ರ ಬಳಿ SP ಪ್ರತಿಯೊಂದು ಇಲಾಖೆಯಲ್ಲಿ ಸಂಬಂಧಪಡುವ ಏನಾದರೂ ತೊಂದರೆಗಳು ಅಲ್ಪಸಂಖ್ಯಾತರಿಗೆ ಬಂದಾಗ ಆ ಆಯೋಗದ ಅಧ್ಯಕ್ಷರಿಂದ ಅಂಥವ್ರ ಅಧ್ಯಕ್ಷಗಳು ಮಾಡಿರ್ತಾರೆ ಇವರು. ಸಾಕಷ್ಟು ಈಗ KMDC ಅಧ್ಯಕ್ಷ ಒಂದು ದಿವಸ ಬಂದಿಲ್ಲ ಬಿಜಾಪುರಕ್ಕೆ, ಯಾವ ಇಂಪ್ಲಿಮೆಂಟ್ ಆಗಿ ಕೇಳಾಕತ್ತಿಲ್ಲ. ಅವರೆಲ್ಲ ಸುತ್ತಲೂ ಬರೀ ಜಮೀರ್ ಅವ್ರ ಮನೆಯಾಗೆ ಸುತ್ತಾಡ್ತಿರ್ತಾರೆ. ಅದು ಎಲ್ಲಿ ಜಿಲ್ಲೆ ಒಳಗೆ ಬಂದು ಒಂದರೆ ಅಲ್ಪಸಂಖ್ಯಾತರ ಮುಸಲ್ಮಾನ್ ಸಮಾಜದ ಬಗ್ಗೆ ಆಯಾ ಸರ್ಕಾರಗಳ ಯೋಜನೆಗಳು ಏನು ಇಂಪ್ಲಿಮೆಂಟ್ ಆಗಲ್ಲ. ಇನ್ನೂರಿಗೆ ಸ್ಕಾಲರ್ಶಿಪ್ ಮಕ್ಕಳು ಅರ್ಧಾಡ್ಲಾಕತ್ತಾರೆ. ಇದು ಇನ್ನು ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರದ್ದು ಕೆಲವೊಂದು ಸ್ಕಾಲರ್ಶಿಪ್ ಏನದಾವ ಇಂಪ್ಲಿಮೆಂಟ್ ಆಗ್ಯಾವ. ನಮ್ಮ ಸರ್ಕಾರದ ಇನ್ನೂರಿಗೆ ಸ್ಕಾಲರ್ಶಿಪ್ ಸಾಕಷ್ಟು ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಆ ಸುಮ್ಸುಮ್ಗೆ ಯತ್ನಾಳ ಹುಚ್ಚ ಏನದ ಸುಮ್ಸುಮ್ಗೆ ಅದು ಒಂದು ಏನು ತೊಗೊಂಡು ಓದ್ಕೋತ ಇದು ಹಿಂಗೆ ಕೊಟ್ಟಾರ, ಅದು ಬರೀ ಮುಸಲ್ಮಾನ್ ಸರ್ಕಾರ ಸಿದ್ದರಾಮಯ್ಯ ಬರೀ ಇದ್ರ ಮಾಡಾಕತ್ತಾರ. ಮೈನಾರಿಟಿ ಫಂಡ ಬಂದಿದ್ದು 20 ಕೋಟಿ, ಮೊನ್ನೆ ಯತ್ನಾಳಗೆ 5 ಕೋಟಿ ಕೊಟ್ಟರು. ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಡಾವಣೆಗಳು ಹೋಗಿ ನೋಡ್ರಿ ನೀವು, ಸಾಕಷ್ಟು ಇಲ್ಲಿ ಲೋಕಲ್ದವ್ರು ಇದೆ ತಿರುಗಾಡ್ತೀರಿ ನೀವು. ಒಂದು ರೋಡ್ ಸುದ್ದಿಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ, ಪರಿಸ್ಥಿತಿ ಭಾಳ ಗಂಭೀರ ಐತಿ. ಅಂಥದ್ದು ಆ ಒಂದು ಯೋಜನೆಗಳಿಗೆ ಇಲ್ಲಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯಗಳು ತಮ್ಮ ಅಳವನ್ನು ವ್ಯಕ್ತಪಡಿಸ್ತಾ ಇದ್ದರು. ಇಲ್ಲ ನಮ್ಮ ಏನೂ ಒಂದೇ ಫಂಡ್ ಬರ್ತಾ ಇಲ್ಲ. ನಾವು ಹೋಗಿ ಕಮಿಷನರ್ ಕೇಳಿದ್ರೆ ಇಲ್ಲರಿ ಯತ್ನಾಳವ್ರಿಗೆ ಅದು ಜಮೀರ್ ಅಹಮದ್ ಖಾನ್ ಅವರು 5 ಕೋಟಿ ರೂಪಾಯಿ ಯತ್ನಾಳವ್ರಿಗೆ ಕೊಟ್ಟಾರ, ಅದಕ್ಕೆ ಅವ್ರು ಯಾವ ಹೆಸರು ಹೇಳ್ತಾರೆ ಅಷ್ಟೇ ನಾ ಕೆಲಸ ಹಾಕವ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಭಾಳ ಗಂಭೀರ ಆಗಿದೆ. ಅದಕ್ಕೆ ಇವ್ರಿಗೆ ನಾವು ಇವ್ರಿಗೇನು ಸ್ಥಾನಮಾನ ಉಳಿಸ್ಲಾಕ ನಾವೆಲ್ಲ ಉಲ್ಮಾಗಳು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕೂಡಿ ಇವರಿಗೆ ನಾವು ಇವ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಇವ್ರದಿಂದ ಏನು ಕೊಡುಗೆ ಅದು ಸಮಾಜಕ್ಕೆ ಅದು ಬೇಕಲ್ಲ. ಇವರೆಲ್ಲ ತಮ್ಮ ಇಲಾಖೆಯಲ್ಲಿ ಕೆಲಸ ಆಗುವಂಥ ಎಲ್ಲ ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಎಲ್ಲ ವಿಫಲರಾಗಿದ್ದಾರೆ ಇವತ್ತು ದಿವಸರು. ಅದಕ್ಕಾಗಿ ಏನದ ನಮ್ಮದೇನು ಅಂತದ ಇವರಿಂದ ಭಾಳಷ್ಟು ಈ ಯಾವ ಥರದ್ದು ಇವು ಮಂತ್ರಿ ಮಂಡಲದಲ್ಲಿ ಏನು ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಇವರು ಮತ್ತು ಅವರೊಬ್ಬರು ಯಾರೋ ಇನ್ನೊಬ್ಬರು ಮಂತ್ರಿ ಅದಾರ ನಮ್ಮಲ್ಲಿ ಬೀದರ್ದವರು ರಹೀಮ್ ಖಾನ್ ಅಂತ. ನಮಗೆ ಹೆಸರು ಬರ್ಲಾಗತ್ತಿಲ್ಲ ನಿಮ್ಮದು ಪರಿಸ್ಥಿತಿಯಲ್ಲಿ ನೋಡ್ರಿ, ಮುಂದೆ ಮತ್ತೊಬ್ರಿಗೆ ನನಗೆ ಹೆಸರು ನೆನಪು ಬರ್ಲಾಗತ್ತಿಲ್ಲ. ಅಂಥ ಮಂತ್ರಿಗಳು ಸಹಿತ ಅದಾರ ನಮ್ಮಲ್ಲಿ ಇವತ್ತು ಪರಿಸ್ಥಿತಿ. ಅಂಥವ್ರಿಗೆ ನಮ್ಮ ನಾಯಕರನ್ನ ವಿನಂತಿ ಮಾಡ್ತೇವೆ, ಭಾಳಷ್ಟು ಸಮರ್ಥವಾದಂಥ ನಾಯಕತ್ವ ನಮ್ಮ ಅಲ್ಪಸಂಖ್ಯಾತ ಸಮಾಜದಲ್ಲಿ ಭಾಳಷ್ಟು ಇದ್ದಾರೆ. ಅದಕ್ಕೇನದ ಅವ್ರಿಗೊಂದು ಅವಕಾಶ ಅವರಿಗೆ ಕೊಡ್ರಿ, ಏನಾರ ಇಲ್ಲಿ ಕೆಲಸ ಮಾಡಲಿಲ್ಲ ಅಂತ ಇವ್ರು ಬರೀ ಇದಾಗಲಿ ನಮ್ಮ SM ಪಾಟೀಲ್ ಹೇಳಿದಾಗೆ ಇವರಿಗೆ ಸಮಾಜ ಈ 3-4 ಜನರಿಗೆ ಅಧಿಕಾರ ಕೊಡಿಸ್ಲಾಕ ನಾವು ಓಟ್ ಹಾಕಿಲ್ಲ. ಇಡೀ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಈ ಸಂರಕ್ಷಣೆ ಆಗಬೇಕು, ಸಂವಿಧಾನ ರೀತಿಯಲ್ಲಿ ಎಲ್ಲರಿಗೆ ಬದುಕು ನಡಿಬೇಕು. ಈ ರೀತಿ ಎಲ್ಲ ಕೆಲವೊಂದು ವಿಷಯ ಇಟ್ಕೊಂಡು ಇವತ್ತು ಓಟ್ ಮಾಡಿರ್ತಾರೆ. ಯಾವುದ್ರ ಒಂದು ಜಮೀರ್ ಅಹಮದ್ ಖಾನ್ಗೆ ಮಿನಿಸ್ಟರ್ ಉಳಿಸ್ಲಾಕ, ಯಾವುದೇ MLC ಅಂತ ಇದು ಕೊಡ್ಲಾಕ ಅವ್ರದ್ದು ತೆಗೆಯೋದ್ರಿಂದ ಅವು ಪಕ್ಷದ ಆಂತರಿಕ ವಿಷಯದ ಅವ್ರೇನು ಒಂದು ವರದಿಗಳು ಬಂದಿರ್ತಾವೆ. ಅದಕ್ಕೆ ಆದರೂ ನಾವೇನು ಹೇಳ್ತೇವೆ ಇವತ್ತು. ಮತ್ತು ಇವರೇನದ ನಮ್ಮ ನಸೀರ್ ಅಹಮದ್ ಅವ್ರ ಬಗ್ಗೆ ಒಂದು ವೈಯಕ್ತಿಕ ನಮ್ಮದು ಪಕ್ಷದಲ್ಲಿ ಒಂದು ವಿನಂತಿ ಮಾಡ್ತೀವಿ ನಾವು. ಅವ್ರದ್ದು ಒಂದು ಏನು ತಾವು ನಿರ್ಣಯ ಮಾಡಿದ್ದೀರಿ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಅದು ಒಂದು ತಾವು ತಕ್ಷಣವಾಗಿ ಅದು ಹಿಂಪಡಿಬೇಕು. ಯಾಕಂದರೆ ಅವರು ಸತತವಾಗಿ 10 ದಿವಸ 12 ದಿವಸ ಬಾಗಲಕೋಟೆಯಲ್ಲಿ ಕೂತು ಪ್ರಚಾರ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ಯಾವ ರೀತಿ ಕೆಲಸ ಹೇಳಿದ್ರೆ ಆ ಪ್ರಕಾರ ಮಾಡಿದ್ದಾರೆ. ಅದಕ್ಕಾಗಿ ಬರೀ ಒಂದು ಅಭ್ಯರ್ಥಿಗೆ ವಿಡ್ರಾಲ್ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂಥೇಳಿ ಆ ರೀತಿ ಒಂದು ಅವರಿಗೆ ಕ್ರಮ ತಗೊಳ್ಳೋದು ಸರಿಯಲ್ಲ. ಅದಕ್ಕಾಗಿ ನಾವು ನಮ್ಮ
ವರಿಷ್ಠರಲ್ಲಿ ಒಂದು ವಿನಂತಿ ಮಾಡ್ತೀವಿ. ಅವರಿಗೂ ತಕ್ಷಣವಾಗಿ ಏನು ಅವರಿಗೆ ವಜಾ ಮಾಡಿದ್ದಾರೆ ಒಂದು ರಾಜಕೀಯ ಕಾರ್ಯದರ್ಶಿಗಳಿಗೆ ಅದು ತಕ್ಷಣ ಅವರಿಗೆ ಮತ್ತೆ ವಹಿಸ್ಬೇಕಂತೇಳಿ ಅವ್ರಿಗೆ ವಿನಂತಿ ಮಾಡ್ತೀವಿ. ಮತ್ತು ನಮ್ಮ ಉಲ್ಮಾಗಳು ಕೂಡ ಇವತ್ತು ಸಾಕಷ್ಟು ಅವರಲ್ಲಿ ಕೂಡ ಒಂದು ವಿನಂತಿ ಏನಿದೆ ಮಾಡಿರಿ, ಅದು ಭಾಳ ತಮ್ಮದು ಕಳಕಳಿ ಏನು ಸಮಾಜದ ಬಗ್ಗೆ ಅಂತ ವ್ಯಕ್ತಪಡಿಸಿದ್ರೆ ಅವ್ರು ಸ್ವಾಗತ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಏನದ ಇನ್ನಿತರ ನಮ್ಮ ಎಸ್ ಎಂ ಪಾಟೀಲ್ ಹೇಳಿದಾಗೆ ಭಾಳಷ್ಟು ವಿಷಯಗಳು ಇವತ್ತು ಅದಾವೆ. ಆ ವಿಷಯಗಳು ಕೂಡ ಆ ಮಂತ್ರಿಗಳಿಗೆ ಆ ನಮ್ಮ ನಾಯಕರಿಗೆ ತಾವು ಉಪದೇಶ ಮಾಡಬೇಕು. ಅವರಿಗೆ ನಿಮ್ಮ ಸಮಾಜದ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಸರ್ಕಾರದ ಕೆಲಸ ಮಾಡಬೇಕು. ಈಗಾಗಲೇ ಈಗ ಜಮೀರ್ ಅಹಮದ್ ಖಾನ್ ಅವರು CM ಅವ್ರ ಬಳಿ ಭಾಳ ನೀರಷ್ಟ ಅಂದರೆ ಅವರು ಮಕ್ಕಳನ್ನ ನಿದ್ದೆ ಹತ್ತ ನಂತರ ಮನೆಗೆ ಬರ್ತಾರೆ. ಅವರು ಅಷ್ಟು ಇದು ಅವ್ರ ಒಡನಾಡಿಕೆ ಇದೆ. ಆದರೂ ಕೂಡ ಒಂದು ವಿಷಯಗಳು ಈಗಾಗಲೇ ಕೆಲವೊಂದು ಹಲವಾರು ವಿಷಯಗಳು ಹೇಳಿದ್ರೆ ಆ ವಿಷಯ ಇಂಥ ಎಲ್ಲ ವಿಷಯಗಳು ಇನ್ನೂವರೆಗೆ ಅಲ್ಪಸಂಖ್ಯಾತ ರಾಜ್ಯದಲ್ಲಿ ಏನೇನು ನಡೀತಾವೆ, ಏನು ಸಮಸ್ಯೆಗಳದಾವೆ, ಪ್ರಣಾಳಿಕೆಗಳನ್ನು ಏನು ಘೋಷಣೆ ಮಾಡಿದ್ವು ಎಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಅವರು ಒತ್ತಾಯ ಮಾಡಬೇಕು. ನಾವು ಮಾಡ್ಲಿಕ್ಕೆ ಇಲ್ಲಿ ಉಲ್ಮಾಗಳು ಮಾಡೋದಿಲ್ಲ. ಅದು ಯಾಕಂದ್ರೆ ನಿಮಗೆ ನಾವು ಪ್ರತಿನಿತ್ಯ ಆರಿಸಿ ಕಳಿಸಿರ್ತೀವಿ, ಅಲ್ಲಿ ಕ್ಯಾಬಿನೆಟ್ ಇರ್ತದೆ, ಪ್ರತಿಯೊಂದು ಇದು ಇರ್ತದೆ, ನಿಮಗೆ ಒಡನಾಡ CM ಜೊತೆ ಎಲ್ಲ ಇರ್ತದೆ. ಅದಕ್ಕಾಗಿ ನಮ್ಮ ಏನು ಕೆಲವೊಂದು ತೊಂದರೆಗಳು ಅದಾವ ಅವೆಲ್ಲ ತಾವು ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ಬೇಕಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಇರ್ತಕ್ಕಂಥ ಸಚಿವರುಗಳು ಅಸಮರ್ಥ ಅಂತ ಹೇಳ್ತಿರ್ಬೇಕು. ಅಸಮರ್ಥ ಅಂದ್ರೆ ಏನಂದ್ರೆ ಮತ್ತು ಈಗ ಇಂಪ್ಲಿಮೆಂಟ್ ನೋಡ್ರಿ, ಯಾವ ಕೆಲಸಗಳು ಯೋಜನೆಗಳು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಜವಾಬ್ದಾರಿ ಯಾರ್ದು? ಒಂದರ ಪ್ರಗತಿ ಪರಿಶೀಲನೆ ಮಾಡ್ಯಾರ ಅವ್ರು ಬಂದು ಎಲ್ಲರೇ. ಈಗ ನಾನು ಅಧಿಕಾರಿಗಳು ಅಥೆಂಟಿಕ್ ನಿಮಗೆ ಹೇಳಕತ್ತೀನಿ ಅಂತ ಲಕ್ಷ್ಯ ಸಮಾಜದ ಕಡೆ ಲಕ್ಷ್ಯ ವಹಿಸ್ರಿ. ಕೇವಲ ಸರ್ಕಾರದ ಇಂಪ್ಲಿಮೆಂಟ್ ಬರೀ ಅವ್ರು ಯಾರು ಮಾಡಬೇಕು? CM ಮಾಡಬೇಕಾ ಕೆಲಸ? ಸರ್ CM ಮಾಡಬೇಕು ಕೆಲಸ. ಇದೆಲ್ಲ ಇವ್ರಿಗೆ ಎದಕ್ಕೆ ಕೊಟ್ಟಿರ್ತಾರೆ? ಯಾವುದು ಈವರೆಗೆ ದಾವಣಗೆರೆ ವಿಚಾರದಲ್ಲಿ ಏನು ಘಟನಾವಳಿಗಳಲ್ಲ, ಏನು ಪಕ್ಷದ ಕ್ರಮಗಳಲ್ಲ, ಸರಿ ಇದೆ ಅಂತ ಕೆಲವೊಂದು ಹೇಳಿದವಲ್ಲ. ಈಗ ಭಾಳ ನಡೆದವು ಘಟನೆ. ರಹೀಂ ಖಾನ್ ಅವ್ರ ಕೆಲಸ ಮಾಡ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆ ದಾವಣಗೆರೆಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ದಾವಣಗೆರೆ ಸಿದ್ದರಾಮಯ್ಯ ಘೋಷಣೆ ಮಾಡೋದು ದರ್ಬಾರ್ ಅದ್ರ ಬಗ್ಗೆ ಮಾತಾಡಿಲ್ಲ. ಯಾವುದು ಅವ್ರು ಬರೀ ನಿಮ್ ಸಚಿವರು ಹೇಳಿದ್ರಿ, ಸಿದ್ದರಾಮಯ್ಯ ಅವರೇ ಕೊಟ್ಟರಲ್ಲ ಬಿಜಾಪುರ ನಗರ ಕ್ಷೇತ್ರಕ್ಕೆ ಶಾಂಕ್ಷನ್ ಒಂದು ಏನಿರ್ತಂದ್ರೆ ಒಂದು ನಗರ ಶಾಸಕ ಆಗಲಿ ಯಾವುದೇ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದಾಗ ಅದರದ್ದು ಪ್ರತಿ ಉತ್ತರ ಕೊಡಬೇಕಾಗ್ತದೆ. ಯಾವುದೇ CM ಆಗಿ ಹೇಳಿ CM ಅದಾರ ಅವ್ರಿಗೆ ಶಾಸಕ ಅಲ್ಲಿ ಅದು ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದು ಏನು, ಅದು ಮುಖ್ಯಮಂತ್ರಿ ಒಬ್ಬ ನಗರ ಶಾಸಕ ಏನದು ಆ ಉತ್ತರ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ಅದೇ ಸಿದ್ದರಾಮಯ್ಯ ತಿಳಿಲ್ಲ ಅಲ್ಲಿ ಅವರು. ಅಲ್ಲಿ ಅವರು ಒಬ್ಬ ಚರ್ಚೆ ಇವತ್ತಿಂದು ಕ್ಲಿಯರ್ ಕಾಂಗ್ರೆಸ್ ಸಮರ್ಥನೆ ನಾವು ಇವತ್ತು ಬಂದಿದ್ದು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿವಿ. ತಡ್ರಿ ಜಮೀರ್ ಅಹಮದ್ ಅವ್ರ ಕೆಲಸ, ಗಂಗಾ ಕಲ್ಯಾಣ ಕೆಲಸ ಇವರೇನು ಹೇಳಿದ್ರಲ್ಲ, ನಮ್ಮ ಈ ದಾವಣಗೆರೆ ಸಮಸ್ಯೆಗೆ ಅದಕ್ಕೆ ಸಂಬಂಧ ಇಲ್ಲ. ದಾವಣಗೆರೆ ಸಮಸ್ಯೆನೇ ಬೇರೆ. ಜಮೀರ್ ಅಹಮದ್ ಅವರು ಸಮಾಜದ ಕಡೆನೂ ಲಕ್ಷ್ಯ ಕೊಡ್ಲಿ ಅಂತ ಹೇಳಿದ್ದಾರೆ. ಅವರು ಇಂತಿಂಥವೆಲ್ಲ ಪೆಂಡಿಂಗ್ ಅದಾವ ಅಂತ ಹೇಳಿದ್ದಾರೆ ಹೇಳುವಾಗ. जुड़े रहिएगा आपके अपने चैनल बीजापुर समय के साथ।